ಕುಮಾರಸ್ವಾಮಿ ಆಗಲಿ ದೇವೇಗೌಡ ಆಗಲಿ ಡಿ ಕೆ ಶಿವಕುಮಾರ್ ಆಗ್ತಾರೆ ಒಳ್ಳೆಯದ ಅಥವಾ ಕೆಟ್ಟದ ಅಂತ ಹೇಳಿ ನಾನು ಒಂದೇ ಒಂದು ಉದ್ದೇಶಕ್ಕೆ ಚಲುವರಾಯಸ್ವಾಮಿ ಅವರು ಮಾತನಾಡಿದರೆ ಹೊರತುಬಿಟ್ರೆ ನಾನು ಸುರೇಶ್ ಗೌಡರು ಹಳ್ಳಿ ಭಾಷೆಯಲ್ಲಿ ಒಂದು ಚಾಲೆಂಜ್ ಅನ್ನ ಮಾಡ್ತೀನಿ. ನಾವು ಗದ್ದೆ ಬಗ್ಗೆ ಹೇಳ್ತೀವಲ್ಲ ಊರ ಕಡೆ ಗಂಡ್ಸಾದ್ರೆ ಅದನ್ನ ಮಾಡಿ ತೋರ್ಸಪ್ಪ ಅಂತ ನಾನು ಅದನ್ನ ಚಾಲೆಂಜ್ ಮಾಡ್ಬಿಡ್ತೀನಿ. ಎಲ್ಲಾದ್ರೂ ನಿಮ್ಗೆ ಏನಾದ್ರು ತಾಕತ್ ತಗೋದಿದ್ರೆ, ನಿನ್ಗೆ ಧೈರ್ಯ ಅನ್ನೋದಿದ್ರೆ, ಅದೆಲ್ಲ ಬ್ರಾಹ್ಮಣರ ಜಾಗದಲ್ಲಿ ಮನೆ ಕಟ್ಕೊಂಡು ಹೇಳ್ತಾರ ಅಲ್ಲ ಕಣಪ್ಪ ಸುರೇಶ್ ಗೌಡ, ನೀನ್ ಮಾಡ್ಬಿಟ್ಟು ತೋರಿಸು. ಅದರೊಳಗೂ ಈ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲಾದ್ರೂ ನೀನು ಚಾಲೆಂಜ್ ಮಾಡು, ಎಲ್ಲೂ ಬೇಕಾದ್ರೂ ಬರ್ತೀವಿ ನಾವು. ದಿನ ಬೆಳಗಾದ್ರೆ ನಿಮ್ಗೆ ದೇವೇಗೌಡರ ಪರವಾಗಿ, ದೇವೇಗೌಡರ ವಿರುದ್ಧವಾಗಿ, ಕುಮಾರಸ್ವಾಮಿ ವಿರುದ್ಧವಾಗಿ, ನೀವು ವಿರುದ್ಧವಾಗಿ ಮಾತಾಡ್ತೀವಿ. ನಾವು ಏನ ತಪ್ಪಿಸಕ್ಕೆ ನಿನ್ ತಾಕತ್ ಇದೆಯಾ, ಧ್ವನಿ ಇದೆಯಾ ನೋಡೋಣ. ನೀನ್ ಬಾ, ನಿಮ್ಗೆ ಎಲ್ಲೂ ಬೇಕಾದ್ರೂ ಹೇಳು, ಎಲ್ಲರೂ ಟೀಕೆ ಮಾಡ್ತೀವಿ. ಈ ದೇಶದ ಪ್ರಧಾನಿ ಆಗಿದ್ದಂತ ಮೋದಿ ಅವರು ಮತ್ತೊಂದ್ಸಲ ಅಧಿಕಾರಕ್ಕೆ ಬಂದ್ರೆ ದೇವೇಗೌಡರು ದೇಶ ಬಿಟ್ಟು ಹೋಗ್ತೀನಿ ಅಂದ್ರು. ಏನಾದ್ರು ಬಿಟ್ಟು ಹೋಗಿದಾರ? ಪೆಂಡ್ರೈವ್ ಇತ್ತು ಕುಮಾರಸ್ವಾಮಿ ಅಂತ ಹೇಳಿದ್ರು. ಪೆಂಡ್ರೈವ್ ಯಾವ್ದು ಬಿಟ್ಟಿದ್ದು? ಎಲ್ಲದೆ ಜೋಬಳಗೆಲ್ಲದೆ ಬಿಟ್ಟಿದ್ದ ಹಾಸನದಲ್ಲಿ ಪೆಂಡ್ರೈವ್ ತಗೊಂಡೋಗಿ ಬಿಡ್ದ. ಮತ್ತೆ ಕುಮಾರಸ್ವಾಮಿ ಏನಂದ್ರೆ 24 ಗಂಟೆಯಲ್ಲಿ ಮೇಕೆದಾಟು ಯೋಜನೆಯನ್ನ ನಾನು ಮಂಡ್ಯ ಜಿಲ್ಲೆಯ ಜನರು ಏನಾದ್ರು ಓಟ್ ಹಾಕ್ತೀನಿ ಅಂದ್ರೆ 24 ಗಂಟೆಯಲ್ಲಿ ನಾನು ಮೇಕೆದಾಟು ಯೋಜನೆಯನ್ನು ಜಾರಿ ಮಾಡ್ತೀವಿ ಅಂದ್ರು. ಎಲ್ಲಿ ಜಾರಿ ಮಾಡಿದ್ರು? ಅದು ಸುಳ್ಳಲ್ವಾ? ಕುಮಾರಸ್ವಾಮಿ ನಾನು ಇವಾಗಲೂ ಕಂಡೀಷನ್ಗಳು ದೇವೇಗೌಡರು ಸುಳ್ಳು ಹೇಳಲ್ಲ, ಗಿಡ ಏನೋ ಅದು ಅವರ ವೈಯಕ್ತಿಕ ವಿಚಾರ. ನಾನು ಕಂಡಂತ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರ ಸುಳ್ಳೇ ಅವರ ದೇವರ ಮನೆ ಅಂತ ನಾನು ಹೇಳ್ತೀನಿ. ಯಾವಾಗ ಸುರೇಶ್ ಗೌಡ ನಾಲ್ಗೆ ಕತ್ತರಿಸ್ತಾನೆ ಅಂತ ನೋಡೋಣ. ಚಲುವರಾಯಸ್ವಾಮಿದಂತೂ ಮುಟ್ಟಕ್ಕೂ ಆಗಲ್ಲ ಅವನ ಕೈಲಿ. ಯಾಕೆಂದ್ರೆ ಚಲುವರಾಯಸ್ವಾಮಿ ಹೋದ್ರೆ ಏನಾರು ಒಂದು ಆಗ್ತದೆ ಅನ್ನೋದು ಅವನ ಭಾವನೆ ಇರ್ಬೋದು. ಅಂತ ತಾಕತ್ತು ದಮ್ಮು ಇದ್ರೆ ಸುರೇಶ್ ಗೌಡ ಅಭಿವೃದ್ಧಿ ಕೆಲಸದ ಕಡೆ ಮಾಡಿರೋಂಥ ಚಲುವರಾಯಸ್ವಾಮಿನ ಟೀಕೆ ಮಾಡಬೇಕು. ಸೂರ್ಯ ಚಂದ್ರ ಇರೋ ತನಕ ಒಂದು ಕೃಷಿಯ ನಮ್ಮ ವಿಶ್ವವಿದ್ಯಾಲಯವನ್ನು ತಂದವ್ರೆ. ಸೂರ್ಯಚಂದ್ರ ಇರೋ ತನಕ ಇರ್ತದೆ. ಯಾವುದೋ ಒಂದು ನಾವು ರಸ್ತೆ ಮಾಡಿದ್ರೆ ತಿರುಗಿ ಮತ್ತೆ ಕಿತ್ತೋಗ್ಬೋದು, ಒಂದು ಬಿಲ್ಡಿಂಗ್ ಮಾಡಿದ್ರೆ ಮತ್ತೆ ಕಿತ್ತೋಗ್ಬೋದು, ಅದು ಹೋಗಲ್ಲ. ಅಂಥದ್ದು ಯಾವ್ದಾದ್ರು ಕುಮಾರಸ್ವಾಮಿ ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ, ಅದು ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಬಿಡಿ ಏನು ಮಾಡಿದಾರೋ ಗೊತ್ತಿಲ್ಲ, ನಮ್ಮ ಜಿಲ್ಲೆಗೆ ಅಂಥದ್ದು ಕುಮಾರಸ್ವಾಮಿ ಆಗಲಿ ದೇವೇಗೌಡರಾಗಲಿ ಮಾಡಿಲ್ಲ. ಸುರೇಶ್ ಗೌಡ ಈಗಲಾದರೂ ಅರ್ಥಕೊಂಡು ಬಾಯ ಮುಚ್ಕೊಂಡು ಸುಮ್ಮನಿದ್ರೆ ಗೆದ್ದ. ಏನೂ ಕೆಲಸ ಮಾಡಲ್ಲ. ಆ ಒಂದು ದೇವೇಗೌಡರಿಗೆ ಮೆಚ್ಚಿಸೋಕ್ಕೆ ಮತ್ತು ಕುಮಾರಸ್ವಾಮಿ ಮೆಚ್ಚಿಸೋಕ್ಕೆ ಮಾಡಿದ್ದಾನೆ. ಇನ್ನು ಮುಂದಾದ್ರೂ ಸುರೇಶ್ ಗೌಡ ಹುಷಾರಾಗಿರಲಿ, ಅವನೇ ಹುಷಾರಾಗಿರಲಿ. ಜನ ಅವನೇನು ಮುಂದೇನು ಗೆಲ್ಲಿಸ್ಬಿಡಲ್ಲ. ಅವನು ಈಗಲೇ ಅವನು ಗೊತ್ತಿದೆ, ನನಗೆ ಟಿಕೆಟು ಸಿಗಲ್ಲ, ನನಗೆ ಗೆಲ್ಲಕ್ಕಾಗಲ್ಲ ಅಂತಿದ್ದಾನೆ. 2028ಕ್ಕೂ ಸಹ ಚಲುವರಾಯಸ್ವಾಮಿಯವರೇ ನಮ್ಮ ನಾಯಕತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬರುತ್ತೆ, ಮತ್ತೆ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಹೊಸ ಕಾಂಗ್ರೆಸ್ ಸರ್ಕಾರ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಬರ್ತದೆ. ಅದು ಅಭಿವೃದ್ಧಿಯನ್ನು ಆಗ್ತದೆ ಅಂತ ಹೇಳ್ತಾ ನನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಕ್ಕೆ ತಾವೆಲ್ಲ ಅವಕಾಶ ಕೊಟ್ಟಿದ್ರೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಹೇಳ್ತೀನಿ. ಸೂತಕದ ಛಾಯೆ ಅನ್ನೋ ಪದದಿಂದಲೇ ಪ್ರಾರಂಭ ಮಾಡ್ತೀನಿ. ಬಹುಶಃ ಅವರು ಮಂಡ್ಯದವರಲ್ಲ, ಚನ್ನಪಟ್ಟಣದಿಂದ ಆಯ್ತು. ಒಂದು ನಿಮಿಷ ಅದ್ರ ಮುಗೀತು. ನಮ್ಮ ದಿವಾಕರ್ ಅವ್ರು ಏನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ನಿನ್ನೆ ಜಿಲ್ಲಾಧ್ಯಕ್ಷ ಅಂತ ಹೇಳ್ಕೊಂಡು ಡಿ ರಮೇಶ್ ಅನ್ನೋರು ಮಿಸ್ಟರ್ ಚಲುವರಾಯಸ್ವಾಮಿ ಅಂತ ಹೇಳ್ತಾರಲ್ಲ, ಟೊರಿನೋ ರಮೇಶ ಅಂತ ಒಂದು ಅಡ್ಡೆಸರು. ಅವನು ಹೇಗೆ ಮಂಡಿ ಬಂದ? ಅಲ್ಲ ಸರ್, ಅವನು ಹೇಗೆ ಅಲ್ಲ ಸರ್, ಹೇಳ್ಬಿಡ್ತೀವಿ ಒಂದು ನಿಮಿಷ. ಅಲ್ಲ ಈಗ ಸರ್, ಈಗ ಅವರು ವ್ಯಕ್ತಿಗತವಾಗಿ ಮಾತಾಡಿರೋದು. ಸರ್, ರಾಜಕಾರಣ ಮಾಡ್ಲಿ, ಆದ್ರೆ ಅವರ ಋಣ ಇದೆಯಲ್ಲ, ಆ ರಾಜಕಾರಣ ಮಾಡೋದಕ್ಕೆ ಚಲುವರಾಯಸ್ವಾಮಿ ಋಣ ಅವನ ಮೇಲಿದೆ. ಅವನು ಆ ರೀತಿ ಮಾತಾಡೋ ವ್ಯಕ್ತಿ ಅಲ್ಲ.